ಅಲ್ಲ ಗುರು, ಈ 2025 ಒಂದಾ ಎರಡಾ ಡಿಸಾಸ್ಟರ್ ನಡೆದಿದ್ದು. ಈ ಇಯರ್ನ ಡಿಸಾಸ್ಟರ್ ಇಯರ್ ಅಂತಾನೆ ಕರಿಬೇಕು. ನನ್ನ ಲೈಫಲ್ಲಿ ನಾನು ನೋಡಿದಂಥ ವರ್ಸ್ಟ್ ಇಯರ್ ಇದು. ಫಸ್ಟು ಪಕ್ಕದ ಮನೆಯವ್ರು ಬಂದು ಬಾಂಬ್ ಹಾಕಿರು. ಅವ್ರದ್ದು ಇದ್ದಿದ್ದೇ ಬಿಡು ಗುರು ಅನ್ಕೊಂಡ್ರೆ ನಮ್ಮವರೇ ನಮಗೆ ಬಾಂಬ್ ಇಟ್ರು. ಇನ್ನು ಈ ರಿಲೇಶನ್ಶಿಪ್ ವಿಷಯಕ್ಕೆ ಬಂದ್ರೋ, ಇಷ್ಟು ವರ್ಷದಲ್ಲಿ ಕಂಡು ಕೇಳರಿಯದ ಡಿವೋರ್ಸ್ಗಳಾಗೋದ್ವು. ಪ್ರೀತಿಗೋಸ್ಕರ ಸತ್ತಿದ್ದೇನು ಕೇಳ್ತೀರಾ, ಪ್ರೀತಿಸಿದವ್ರಿಗೋಸ್ಕರ ಸಾಯಿಸಿದ್ದೇನು ಕೇಳ್ತೀರಾ. ಯಪ್ಪ 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 ಯಪ್ಪ. ಒಟ್ನಲ್ಲಿ ಮದುವೆ ಆಗಿ ಹನಿಮೂನ್ಗೆ ಹೋಗ್ತೀವಿ ಅನ್ನೋ ಖುಷಿಗಿಂತ ಯಾರು ಯಾವಾಗ ಡ್ರಮ್ಮಿಗೆ ಸೇರ್ತಾರೋ ಅನ್ನೋ ಭಯನೇ ಜಾಸ್ತಿ. ಇನ್ನು ಲಾಯಲ್ಟಿ ಅನ್ನೋದು ಸತ್ತೇ ಹೋಗಿದೆ. ನಾಳೆ ಮದುವೆ ಇಟ್ಕೊಂಡು ಇವತ್ತು ಚೀಟ್ ಮಾಡ್ತಾರೆ ಗುರು. ರಬ್ಬನೇ ಬನಾದಿ ಜೋಡಿ ಅನ್ಕೊಂಡು ಲೈಫ್ನೇ ಬರ್ಬಾದ್ ಮಾಡಿ ಹೋಗ್ತಾವ್ರೆ. ಒಟ್ನಲ್ಲಿ ಈ ವರ್ಷ ಜನ ಯಾಕೆ ಸತ್ರು ಅಂತ ನಮಗೂ ಗೊತ್ತಾಗ್ತಿಲ್ಲ, ಪಾಪ ಯಾಕೆ ಸತ್ವಿ ಅಂತ ಸತ್ತೋರ್ಗೂ ಗೊತ್ತಿಲ್ಲ. ಇವಾಗ ಜನರಿಗೆ ಬದುಕೋಕ್ಕೂ ಇಷ್ಟ ಇಲ್ಲ, ಬದುಕ್ಸೋಕ್ಕೂ ಇಷ್ಟ ಇಲ್ಲ. ಡಿಪ್ರೆಷನ್ ಅನ್ನೋದು ಎಲ್ರೂ ತವ್ರ ಮನೆ ಆಗಿದೆ ಈಗ. ಇದ್ರ ಮಧ್ಯೆ ಯಾವುದಾದ್ರೂ ಟ್ರಿಪ್ಗೆ ಹೋಗೋಣ ಅಂದರೆ ಒಳ್ಳೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ನಿಂತಂಗೆ ಫ್ಲೈಟ್ಗಳು ನಿಂತವೆ. ಹೋಗ್ಲಿ ಬಸ್ಸಲ್ಲೇ ಹೋಗೋಣ ಅಂದರೆ ಒಳ್ಳೆ ಸಿಲಿಂಡ್ರ್ ಬ್ಲಾಸ್ಟ್ ಆದಂಗೆ ಬಸ್ಗಳೇ ಬ್ಲಾಸ್ಟ್ ಆಗ್ತಾವೆ. ಇನ್ನು ಫ್ಲೈಟ್ನ ಕೇಳಲೇಬೇಡಿ, ಫ್ಲೈಟ್ ಜೊತೆ ನಮ್ಮ ಜೀವನೂ ಹಾರೋದ್ರೆ ಅನ್ನೋ ಭಯ ಬೇರೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ಮನೆಯೇ ಮಂತ್ರಾಲಯ ಅಂತ ಸುಮ್ಮನೆ ಕುಂತಿದ್ದೀವಿ. ಇನ್ನು ಸ್ವಲ್ಪ ದಿನದಲ್ಲೇ 2025 ಮುಗಿಯುತ್ತೆ ಅಂತ ಖುಷಿ ಪಡಬೇಕೋ ಅಥವಾ ನೆಕ್ಸ್ಟ್ ಇಯರ್ ನಮ್ಮ ಬುಡಕ್ಕೆ ಇನ್ನೇನು ಕಾದಿದೆಯೋ ಅಂತ ಟೆನ್ಷನ್ ಪಡಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಆದರೂ ಈ 2025 ಕೆಲವು ಒಳ್ಳೆ ಕೆಲಸಗಳು ಕೂಡ ನಡೆದ್ವು. 18 ವರ್ಷದಿಂದ ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ ಹೇಳಿ ಸುಸ್ತಾಗಿದ್ದ ಬಾಡಿಗೆ ಈ ಸಲ ಕಪ್ ನಮ್ದು ಅನ್ನೋ ಹೊಸ ಸ್ಲೋಗನ್ ಕೊಟ್ಟಿದ್ದ ಇಯರ್ ಇದು. ಆದರೆ ಈ ಖುಷಿ ಕೂಡ ಒಂದೇ ದಿನದಲ್ಲಿ ಎಕ್ಸ್ಪೈರ್ ಆಗೋಯ್ತು. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಅನ್ಸುತ್ತೆ, ಎವ್ರಿಥಿಂಗ್ ಇಸ್ ಟೆಂಪ್ರವರಿ ಅಂತ. ಇಂಡಿಯಾ T20 ವರ್ಲ್ಡ್ ಕಪ್ ಗೆದ್ದಿದ್ದು ಇದೇ 2025. ವಿಮೆನ್ ವರ್ಲ್ಡ್ ಕಪ್ ಗೆದ್ದಿದ್ದು ಇದೇ 2025. ಇದೆಲ್ಲದಕ್ಕೂ 2025ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು.